ಕೇವಲ 26 ಜನರು ಸಾವನ್ನಪ್ಪಿದ್ರು. ನರಮೇಧದ ಕೆಲಸ ಆಗಿತ್ತು. ಭಾರತೀಯ ಸೇನೆಯಿಂದ ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಶೋಧ ಕಾರ್ಯಗಳು ಮುಂದುವರಿತಾ ಇದೆ. ಕಾರ್ಯಾಚರಣೆ ಮುಂದುವರೆದಿದೆ. ಉಗ್ರರನ್ನ ಹುಡುಕಿ ಕೊಟ್ರೆ 20 ಲಕ್ಷ ಬಹುಮಾನ ಅಂತ ಹೇಳಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಉಗ್ರರ ಬಗ್ಗೆ ಮಾಹಿತಿಯನ್ನ ನೀಡಿದ್ರೆ ಅವರಿಗೆ 20 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ ಅನ್ನುವಂತಹ ಪೋಸ್ಟರ್ ಗಳನ್ನ ಅಂಟಿಸಲಾಗಿದೆ. ಸ್ಥಳೀಯರೇ ಮಾಹಿತಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದ್ರೆ ಉಗ್ರರಿಗೆ ಸ್ಥಳೀಯರೇ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಯಾಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಉಗ್ರರಿಗೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಸಾಮಾನ್ಯವಾಗಿ ಅವರ ಮನಸ್ಥಿತಿ ಮತ್ತೆ ಅವರು ಯಾವ ರೀತಿಯಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರು ಯಾವ ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ, ಅವರ ಜೀವನವನ್ನ ಸಾಗಿಸೋದಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಉಗ್ರರು ಅವರ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 20 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಪಹಲ್ಗಾಮ್ ನಲ್ಲಿ ಏನು ನರಮೇಧದ ಕೆಲಸ ಆಯಿತು ಕಳೆದ ತಿಂಗಳು 22ನೇ ತಾರೀಕು ಅವತ್ತು, ಆ ಒಂದು ದಾಳಿಯಲ್ಲಿ ಈ ಪೋಸ್ಟರ್ ನಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ 3 ಉಗ್ರರು ಕೂಡ ಭಾಗಿಯಾಗಿರುವಂತ ವಿಚಾರ ಗೊತ್ತಾಗ್ತಾ ಇರುವಂತದ್ದು. NIA ಅಧಿಕಾರಿಗಳು ಕೂಡ ತನಿಖೆಯನ್ನ ಕೂಡ ನಡೆಸಿದ್ರು. ಮತ್ತೆ 26 ಜನ ಏನ್ ಸಾವನ್ನಪ್ಪಿದ್ರು, ಪ್ರತಿಯೊಬ್ಬರ ಮನೆಗೂ ಹೋಗಿ ಉಗ್ರರು ಯಾವ ರೀತಿಯಾಗಿ ಇದ್ರು, ನೀವ್ ಏನ್ ಮಾಡ್ತಾ ಇದ್ರಿ, ಆ ಸಂದರ್ಭದಲ್ಲಿ ನೀವು ಅವ್ರ ಜೊತೆಲೇ ಇದ್ರ, ಉಗ್ರರು ಯಾವ ರೀತಿಯಾಗಿ ಇದ್ರು, ಏನೆಲ್ಲ ಶಸ್ತ್ರಾಸ್ತ್ರಗಳನ್ನ ಅವರು ಹಿಡ್ಕೊಂಡಿದ್ರು, ಎಷ್ಟು ಜನ ಉಗ್ರರು ಅಟ್ಯಾಕ್ ಮಾಡಿದ್ರು, ಹೀಗೆ NIA ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಇದರ ಜೊತೆಗೆ ಸ್ಥಳೀಯರ ಬಳಿಯೂ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಮತ್ತೆ ಅನುಮಾನ ಬಂದಂತಹ ವ್ಯಕ್ತಿಗಳನ್ನು ಕೂಡ ಕರೆಸಿ ತನಿಖೆಗೆ ಒಳಪಡಿಸಿದ್ರು ಕೂಡ. ಈಗ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಉಗ್ರರ ಬಗ್ಗೆ ಮಾಹಿತಿಯನ್ನ ಕೊಟ್ರೆ 20 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಿ ಅನ್ನುವಂತಹ ಪೋಸ್ಟರ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದು ದೃಶ್ಯದಲ್ಲಿ ಆ ಒಂದು ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಪುಲ್ವಾಮಾ ಜಿಲ್ಲೆಯಾದ್ಯಂತ ಕೆಲವೇ ಗಂಟೆಗಳ ನಂತರ ಈ ಒಂದು ಏನು ಎನ್ಕೌಂಟರ್ ಆಗಿದೆ, ಈಗ ಅದರಲ್ಲಿ 3 ಜನರನ್ನ ಕೂಡ ಹೊಡೆದುರುಳಿಸಲಾಗಿದೆ. ಮತ್ತೆ ನಮ್ಮ ಸೇನೆ ಕೂಡ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಸ್ಥಳದಲ್ಲಿ 3 AK-47 ಗನ್ಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡು ಮುಂದಿನ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗುತ್ತೆ. ಯಾರು ಮತ್ತೆ ಅವರ ಹಿನ್ನೆಲೆ ಮತ್ತೆ ಅವರ ಅಂಡರಲ್ಲಿ ಏನೆಲ್ಲ ಕಾರ್ಯಾಚರಣೆಗಳಾಗ್ತಾ ಇದೆ, ಮತ್ತೆ ಯಾವ ರೀತಿಯಾಗಿ ಉಗ್ರರು ಯಾವ ರೀತಿಯಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಟ್ರೈನಿಂಗ್ ಅನ್ನ ಕೊಡ್ಲಾಗ್ತಾ ಇದೆ, ಹೀಗೆ ಎಲ್ಲ ಮಾಹಿತಿಯನ್ನ ಕೂಡ ಕಲೆ ಹಾಕ್ಲಿಕ್ಕಿದ್ದಾರೆ.